ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೆಲ ತಿಂಗಳ ಹಿಂದೆ ನಡೆದಂತ ಘಟನೆಯನ್ನು ಒಮ್ಮೆ ಜ್ಞಾಪಿಸಿಕೊಳ್ಳಿ. ಸ್ಕೂಲ್ಗಳಿಗೆ ಮೇಲ್ ಕರೆ ಬಂದಿತ್ತು, ಬಾಂಬ್ ಬಿಟ್ಟಿದ್ದೀವಿ ಅಂತ. ಈಗ ಅದೇ ಮತ್ತೆ ಪುನರಾವರ್ತನೆ ಆಗಿದೆ. ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಕರೆ. ಶಾಲಾ ಸಿಬ್ಬಂದಿ, ಪೋಷಕರು, ಮಕ್ಕಳು ಒಂದು ಲೆಕ್ಕದಲ್ಲಿ ಆತಂಕಕ್ಕೊಳಗಾದರು. ಟೆನ್ಷನ್ನಿಂದಲೇ ಶಾಲೆಗೆ ಬಂದರು. ಅವಸರದಲ್ಲಿ ಬಂದಂಥವರು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋದರು. ಈಗ ಎಲ್ಲೆಲ್ಲಿ ಆ ರೀತಿ ಕರೆ ಬಂದಿದೆ ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಬಂದಿದ್ದಾರೆ. 40 ಶಾಲೆಗಳಿಗೆ ಇಮೇಲ್ ಮುಖಾಂತರ ಬಂದಿರುವಂಥ ಸಂದೇಶ. ಇದೇನಿದು? ಎಲ್ಲಿಂದ ಬಂತು ಇಂಥ ಕರೆ? ಕಳೆದ ಬಾರಿ DK ಶಿವಕುಮಾರ್ ಹೇಳಿದಂಥ ಮಾತನ್ನು ಒಂದ್ಸರಿ ಜ್ಞಾಪಿಸ್ಕೊಳ್ಳಿ. ಈ ರೀತಿ 10 ಶಾಲೆಗಳಿಗೆ ಕಳಿಸ್ತಾರೆ. ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾವುದಾದ್ರೂ ಒಂದು ನಿಜ ಆಗಿಬಿಟ್ರೆ ಮುಗಿದೋಯ್ತು ಕತೆ. ಅದಕ್ಕೋಸ್ಕರ ಇದೆಯೋ ಇಲ್ವೋ ಪರಿಶೀಲನೆ ಮಾಡಲೇಬೇಕು. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಆತಂಕದಿಂದಲೇ ಪಾಪ ಪೋಷಕರು ಓಡೋಡಿ ಬಂದರು, ಮಕ್ಕಳುಗಳನ್ನು ಕರ್ಕೊಂಡು ಹೋದರು. ಹಿಂಗಾಗ್ಬಿಟ್ರೆ ಬೆಂಗಳೂರಿನಲ್ಲಿ ಏನಿದು? ಇದಕ್ಕೇನಾದರೂ ಮಾಡೋದು ಗತಿ ಕಾಣಿಸ್ಬೇಕಲ್ಲ. ಹಿಂಗೆ ಪದೇ ಪದೇ ಈ ರೀತಿ ಕರೆಗಳು ಬರ್ತವೆ ಅಂದರೆ, ಮೇಲ್ಗಳು ಬರ್ತವೆ ಅಂದರೆ ಎಲ್ಲಿಂದ ಬರ್ತವೆ, ಏನು ಎತ್ತ? ಪೋಷಕರು ಎಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡ್ರಲ್ಲ, ಆತಂಕಕ್ಕೊಳಗಾದ್ರಲ್ಲ, ಅಷ್ಟೇ ಈಗ ವ್ಯವಸ್ಥೆ ಕೂಡ ತಲೆ ಕೆಡಿಸ್ಕೋಬೇಕಾಗಿದೆ. ಪೊಲೀಸರೀಗ ಅಂಥವರ ಜಾಲವನ್ನು ಬೇಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಭವನ ಸ್ಕೂಲ್, ಚಾಮರಾಜಪೇಟೆಯ ಸ್ಕೂಲ್, ಅಲ್ಲಿನ ಸಿಬ್ಬಂದಿ ಬೆಚ್ಚಿ ಬಿದ್ದುಬಿಟ್ರು. ಬೆಳಗ್ಗೆ 7:24 ಸುಮಾರಿಗೆ ಇಮೇಲ್ ಸಂದೇಶ ಬಂತು. ಯಾರು ನೋಡೋಕೆ ಹೋಗ್ತಾರೆ ಬೆಳಗ್ಗೆ 7:27ಕ್ಕೆ? ಹೆಂಗೋ ನೋಡಿದ್ದಾರೆ. ಬೆಳಗ್ಗೆ 8:10ಕ್ಕೆ ಮಕ್ಕಳನ್ನ ಸಿಬ್ಬಂದಿ ವಾಪಸ್ ಕಳಿಸಿದರು. ಈಗ ನಿಷ್ಕ್ರಿಯ ದಳ ಮತ್ತು ಶ್ವಾನದಳ ಬಂದವು, ಪರಿಶೀಲನೆ ಮಾಡಿದ್ವು, ಆದರೆ ಏನೂ ಸಿಗಲಿಲ್ಲ. ಚಾಮರಾಜಪೇಟೆಯ ಭವನ ಸ್ಕೂಲ್ 7:24ಗೆ ಮೇಲ್ ಬಂದಿದೆ. 7:27ಗೆ ನಾನು ಮೇಲ್ ಚೆಕ್ ಮಾಡಿದ್ದೀನಿ. ಇಮಿಡಿಯೇಟ್ ನಾನು ಚೇರ್ಮನ್ ಸರ್, ಅರುಣ್ ಸರ್ಗೆ ಕಾಲ್ ಮಾಡಿ, ಹಂಗೆ ಡೈರೆಕ್ಟರ್ ಮ್ಯಾಮ್ ಮಂಜುಳಾ ಮ್ಯಾಮ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟು ಇಮಿಡಿಯೇಟ್ ನಾವು ಕಾಲ್ ತಗೊಂಡು ನಮ್ಮ ಮಕ್ಕಳೆಲ್ಲ 8:10ಗೆ ನಾನು ಸ್ಕೂಲಿಗೆ ಬಂದುಬಿಟ್ಟು ಪೊಲೀಸ್ ಅವ್ರಿಗೆಲ್ಲ ಹೇಳಿಬಿಟ್ಟು ಎಲ್ಲ ಇಮಿಡಿಯೇಟಾಗಿ ಮುಗಿಸ್ಬಿಟ್ಟು ಮಕ್ಕಳನ್ನೆಲ್ಲ ಇಮಿಡಿಯೇಟಾಗಿ 9 ಗಂಟೆಗೆಲ್ಲ ಮನೆಗೆ ವಾಪಸ್ ಕಳಿಸ್ಬಿಟ್ಟು ಈಗಂತೂ ಬಿಲ್ಡಿಂಗ್ ಫುಲ್ ಎಲ್ಲ ಖಾಲಿ ಇದೆ. ನೆಕ್ಸ್ಟ್ ನಾವು ಸ್ಕ್ವಾಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಒಂದು ಸರ್ತಿ ಬಂದು ಎಲ್ಲ ಚೆಕ್ ಮಾಡಿದ್ಮೇಲೆ ವಿ ವಿಲ್ ಟೇಕ್ ಎ ಕಾಲ್ ವಾಟ್ ಫರ್ದರ್ ನೀಡ್ಸ್ ಟು. ಇದೇ ಫಸ್ಟ್ ಟೈಮ್ ಮೇಡಮ್ ನಿಮ್ಮ ಸ್ಕೂಲ್ಗೆ? ಇದು 3ನೇ ಸರ್ತಿ ನಮ್ಮ ಸ್ಕೂಲಿಗೆ ಬರ್ತಿರೋದು. ಬೇರೆ ಬೇರೆ ಶಾಲೆಗಳಿಗೂ ಇದೇ ರೀತಿಯ ಬೆದರಿಕೆ. ಬೆಂಗಳೂರಿನ ಸೋಫಿಯಾ ಶಾಲೆಗೂ ಕೂಡ ಬಾಂಬ್ ಬೆದರಿಕೆ. ಚಾಲುಕ್ಯ ಸರ್ಕಲ್ ಬಳಿ ಇರುವಂಥ ಸೋಫಿಯಾ ಶಾಲೆ, ದೊಡ್ಡ ಸಂಖ್ಯೆಯ ಮಕ್ಕಳುಗಳು ಓದ್ತಾರಲ್ಲಿ. ಸೋಫಿಯಾ ಶಾಲೆಯಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದರು. ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. ಎಲ್ಲ ಪರಿಶೀಲಿಸಿದರೂ ಕೂಡ ಏನೂ ಸಿಗಲಿಲ್ಲ. ಇದು ನಾವು ತೋರಿಸ್ತಾ ಇದ್ದೀವಿ ಬೆಂಗಳೂರಿನ ಸೋಫಿಯಾ ಶಾಲೆಯ ದೃಶ್ಯಾವಳಿಗಳನ್ನು. 3 ಶಾಲೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭವನ್ ಪ್ರೆಸ್ ಸ್ಕೂಲ್ನ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೋಡ್ತಾ ಇದ್ದೀವಿ ನಾವು ಎಷ್ಟರ ಮಟ್ಟಿಗೆ ಅಂತ. ಯಾಕಂದರೆ ಈ ರೀತಿ ಏನಾದರೂ ಬೆದರಿಕೆ ಕರೆಗಳು ಬಂದಂಥ ಸಂದರ್ಭದಲ್ಲಿ ಪೋಷಕರು ಗಾಬರಿಗೊಳಗಾಗ್ಬಿಡ್ತಾರೆ. ಏನಾಯಿತು ಏನು ಎತ್ತ ತಲೆ ಹೊಡೆದಂಗೆ ಆಗಿಬಿಡುತ್ತೆ. ಇನ್ನು ಶಾಲೆಯವರು ಬಿಡಿ, ಪಾಪ ಅವರು ಕೂಡ ಗಾಬರಿಯಾಗಿರ್ತಾರೆ. ಅಷ್ಟೊಂದು ಮಕ್ಕಳುಗಳು ಓದ್ತಾ ಇರ್ತವೆ. ದೊಡ್ಡ ದೊಡ್ಡ ಶಾಲೆಗಳು, ಆ ಶಾಲೆಗಳ ಆವರಣಗಳು, ರೂಮ್ಗಳು, ಈ ಲೈಬ್ರರಿಗಳು, ಲ್ಯಾಬ್ಗಳು, ಒಂದಾ ಎರಡ ಎಲ್ಲಿ ಯಾರು ಏನು ಇಟ್ಟೋಗಿದ್ದಾರೆ ಗೊತ್ತೇ ಆಗಲ್ಲ. ಹೀಗಾಗಿ ಏನು ಅಂದರೆ ಒಂದೇ ಒಂದು ಉಪಾಯ, ಮಕ್ಕಳುಗಳನ್ನು ಆದಷ್ಟು ಬೇಗ ಹೊರಗಡೆ ಕಳಿಸ್ಬೇಕು. ಅದನ್ನೇ ಶಾಲೆಯವರು ಮಾಡಿರುವಂಥದ್ದು. ಎಷ್ಟೊತ್ತಿಗೆ ಇವರಿಗೆ ಈ ರೀತಿಯ ಕರೆ ಬಂದಿದೆ, ಮೇಲ್ ಬಂದಿದೆ? ಪೊಲೀಸರು ಸ್ಥಳಕ್ಕೆ ಬಂದ್ರ, ಹುಡುಕಾಟ ಮಾಡಿದ್ರ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ?
ರಂಗನಾಥ್, ಬೆಳಗ್ಗೆ 7:24ಕ್ಕೆ ಶಾಲೆಯ ಒಂದು ಇಮೇಲ್ ಅಕೌಂಟ್ಗೆ ಒಂದು ಥ್ರೆಟ್ ಇಮೇಲ್ ಬರ್ತದೆ. ಸುಮಾರು ಬೆಂಗಳೂರಿನ 40 ಶಾಲೆಗಳಿಗೆ ಏನು ಬಂದಿದೆ ಅದೇ ರೀತಿಯಾಗಿ ಬೆಂಗಳೂರು ಪ್ರೆಸ್ ಸ್ಕೂಲ್ಗೆ ಸಹಿತ ಬರುತ್ತೆ. ಅದನ್ನ ಈ ಒಂದು ಶಾಲೆಯ ಪ್ರಿನ್ಸಿಪಾಲ್ ರಾದಂತ ಮಾಧುರಿ ಅವರು ಬೆಳಗ್ಗೆ 7:24ಕ್ಕೆ ನೋಡ್ತಾರೆ, 7:27ಕ್ಕೆ ನೋಡ್ತಾರೆ. ತಕ್ಷಣ ಒಂದು 8:10ಕ್ಕೆ ಶಾಲೆ ಹತ್ರ ಬಂದು ನಂತರದಲ್ಲಿ ಯಾರನ್ನೂ ಸಹಿತ ಮಕ್ಕಳನ್ನ ಶಾಲೆಯ ಒಳಗಡೆಗೆ ಬರಲಿಕ್ಕೆ ಬಿಡದ ಹಾಗೆ ಹೊರಗಡೆನೆ ಅವ್ರನ್ನೆಲ್ಲ ವಾಪಸ್ ಕಳಿಸುವಂತ ಪ್ರಯತ್ನ ಆಗಿದೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಇದೇ ಶಾಲೆಗೆ 3 ಸಲ ಇಮೇಲ್ ಬಂದಿದೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈ ಒಂದು ಶಾಲೆಯ ಪ್ರಾಂಶುಪಾಲರಂತ ಮಾಧುರಿ ಅವರಿದೆ. ಮೇಡಮ್, ಎಷ್ಟು ಗಂಟೆಗೆ ಇಮೇಲ್ ಬಂತು, ಏನಿತ್ತು ಅದರಲ್ಲಿ, ಏನ್ ಮಾಡಿದ್ರಿ ಪ್ರಿಕಾಷನ್ಸ್? ಸರ್, ಬೆಳಗ್ಗೆ 7:24ಗೆ ಮೇಲ್ ಬಂದಿದೆ. ನಾನು 7:27ಗೆ ಮೇಲ್ ನೋಡಿದ್ದೀನಿ. ಅದು ಏನಾಯಿತು ಅಂದರೆ, ನಾನು ಫಸ್ಟ್ ನಮ್ಮ ಚೇರ್ಮನ್ ಸರ್ ಅನಂತಕುಮಾರ್ ಸರ್ಗೂ ಪ್ಲಸ್ ಮಂಜುಳಾ ಮ್ಯಾಮ್ಗೂ ಡೈರೆಕ್ಟರ್ ಅವ್ರಿಗೂ ಮೆಸೇಜ್ ಮಾಡಿ, ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಇಮಿಡಿಯೇಟ್ ನಾನು 8:10ಗೆ ಸ್ಕೂಲಿಗೆ ಬಂದುಬಿಟ್ಟು ಆಮೇಲೆ ಮಕ್ಕಳು 8:15ಗಿಂತ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 9 ಗಂಟೆಗೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಸೆಂಬ್ಲಿ. ಅಷ್ಟರೊಳಗಡೆ ಮಕ್ಕಳನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟು ನಾವು ಯಾರನ್ನೂ ಒಳಗಡೆ ಅಲೋ ಮಾಡಿದ್ರೆ ಇಷ್ಟಂತೂ ಮಾಡಿದ್ದೀವಿ. ನಾವು ಸ್ಕ್ವಾಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಅವ್ರು ಬಂದಿದ ತಕ್ಷಣ ಏನಾಗುತ್ತೆ ಅಂತ ನೋಡ್ಬೇಕು. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಮೇಡಮ್? ತಕ್ಷಣ ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ. ಲ್ಯಾಂಡ್ ಆರ್ಡರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫಸ್ಟ್ ಮಂಜುಳಾ ಮ್ಯಾಮ್ ಇನ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ನಾವು ಅರೌಂಡ್ 8:30ಗೆಲ್ಲ ಅವರೆಲ್ಲ ಬಂದುಬಿಟ್ಟಿದ್ರು ಸ್ಕೂಲಲ್ಲಿ. ಈಗ ಪೊಲೀಸ್ ಅವರು ನಮಗೂ ಹೆಲ್ಪ್ ಮಾಡ್ತಾ ಇಲ್ಲೇ ಇಬ್ಬರು ವೆಯ್ಟ್ ಮಾಡ್ತಾನೆ ಇದ್ದಾರೆ. ಒಂದು ಸರ್ತಿ ಸ್ಕ್ವಾಡ್ ಬಂದಮೇಲೆ ಸ್ಕೂಲೆಲ್ಲ ಚೆಕ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಏನು ವಿಷಯ ಅಂತ ಹೇಳಿಬಿಟ್ಟು. ಇಷ್ಟರೊಳಗೆ ನಮ್ಗೆ 3 ಸರ್ತಿ ಮೇಲ್ ಬಂದಿದೆ. ಇದು 3ನೇ ಸರ್ತಿ ಮೇಲ್ ಬರೋದು ನಮ್ಮ ಸ್ಕೂಲ್ಗೆ. ಥ್ಯಾಂಕ್ ಯು. ರಂಗನಾಥ್, ಇಲ್ಲಿ ಒಂದು ಪ್ರೋಟೋಕಾಲ್ ಇದೆ. ಏನಂತ ಅಂದ್ರೆ ಪ್ರಮುಖವಾಗಿ ಯಾವುದೇ ಬಾಂಬ್ ಥ್ರೆಟ್ ಇಮೇಲ್ ಆಗ್ಬೋದು, ಬಾಂಬ್ ಥ್ರೆಟ್ಟಿನ ಕರೆಗಳಾಗ್ಬೋದು, ಯಾವುದೇ ರೀತಿಯಾದಂಥ ಬೆದರಿಕೆ ಬಂದಂಥ ಸಂದರ್ಭದಲ್ಲಿ ಅದನ್ನ ಫಸ್ಟ್ ಕ್ಲೋಸ್ ಡೌನ್ ಮಾಡಬೇಕು, ಯಾರನ್ನು ಒಳಗಡೆ ಬಿಡಬಾರ್ದು. ನಂತರದಲ್ಲಿ ಲೋಕಲ್ ಪೊಲೀಸರು ಬಂದು ಒಂದು ಭೇಟಿ ಪರಿಶೀಲನೆ ಮಾಡ್ತಾರೆ, ಜೊತೆಗೆ ಬಾಂಬ್ ಸ್ಕ್ವಾಡ್ ಅನ್ನ ಕರೆಸ್ತಾರೆ. ಈ ಬಾಂಬ್ ಸ್ಕ್ವಾಡ್ ಇದುವರೆಗೆ ಬಂದಿಲ್ಲ. ಯಾಕಂತ ಅಂದ್ರೆ ಬಾಂಬ್ ಸ್ಕ್ವಾಡ್ ಬೆಂಗಳೂರಿನ ಎಲ್ಲಾ ಬಾಂಬ್ ಸ್ಕ್ವಾಡ್ಗಳು ಇವತ್ತು ಬ್ಯುಸಿ ಆಗಿದ್ದಾವೆ. ಸುಮಾರು 40ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಬಾಂಬ್ ಥ್ರೆಟ್ ಇಮೇಲ್ ಬಂದಿರೋದ್ರಿಂದ ಎಲ್ಲಾ ಕಡೆ ಹೋಗಿ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿ ಸಂಪೂರ್ಣವಾದಂಥ ಕಟ್ಟಡವನ್ನ ಸ್ಯಾನಿಟೈಸ್ ಮಾಡೋದು ಅಂತ ಕರೀತಾರೆ. ಆ ರೀತಿಯಾಗಿ ಸಂಪೂರ್ಣವಾದಂತಹ ಕಟ್ಟಡವನ್ನ ಸ್ಯಾನಿಟೈಸ್ ಮಾಡಿದ ನಂತರದಲ್ಲೇ ಅವರು ಶಾಲೆಯ ಆಡಳಿತ ಮಂಡಳಿಗೆ ನೀವು ಈ ಒಂದು ಕಟ್ಟಡವನ್ನ ಬಳಸಬಹುದು, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತೇಳಿ ಹೇಳ್ತಾರೆ. ಆ ಒಂದು ಪ್ರಕ್ರಿಯೆ ಆಗೋ ತನಕ ಈ ಒಂದು ಕಟ್ಟಡದ ಒಳಗಡೆ ಯಾರು ಹೋಗಲ್ಲ, ಯಾರು ಹೋಗಕ್ಕೆ ಸ್ಥಳೀಯ ಪೊಲೀಸರು ಸಹಿತ ಅವಕಾಶ ಕೊಡಲ್ಲ. ಈಗ ಬೆಂಗಳೂರಿನ ಬೇರೆ ಬೇರೆ ಕಡೆ ಬಾಂಬ್ ಸ್ಕ್ವಾಡ್ಗಳು ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಮುಗಿಸ್ಕೊಂಡು ನಂತರವಾಗಿ ಬರಬೇಕು. ಈ ಒಂದು ಶಾಲೆ ಏನಿದೆ, ಈ ಶಾಲೆಯ ಸ್ವಲ್ಪ ದೂರದಲ್ಲಿರುವಂತಹ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋ ಒಂದು ಶಾಲೆಗೂ ಸಹಿತ ಬಂದಿದೆ. ಒಟ್ಟಾರೆಯಾಗಿ ಈ ಭಾಗದಲ್ಲೇ 2 ಶಾಲೆಗಳಿಗೆ ಬಂದಿದೆ. ಇದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನ ಪಶ್ಚಿಮ ವಿಭಾಗದಲ್ಲಿ ಹೆಚ್ಚು ಶಾಲೆಗೆ ಬಂದಿಲ್ಲ. ಹೆಚ್ಚಾಗಿ ಬೆಂಗಳೂರು ಈಸ್ಟ್ ಮತ್ತೆ ಬೆಂಗಳೂರು ಸೆಂಟ್ರಲ್ ಭಾಗದಲ್ಲಿರುವಂತಹ ಶಾಲೆಗಳಿಗೆ ಬೆದರಿಕೆಗಳು ಬಂದಿದ್ದಾವೆ. ರಂಗನಾಥ್, ನೀವು ಸಂಪರ್ಕದಲ್ಲಿ ರೀ ಹಿಂಗೆ ಬಂದರೆ ತುಂಬ ಕಷ್ಟ. ಯಾಕಂದರೆ ಹೆಂಗೆ ನಿಭಾಯಿಸಬೇಕು ಏನು ಎತ್ತ. ಈ ಸೋಫಿಯಾ ಸ್ಕೂಲ್ ಮುಂಭಾಗದಲ್ಲಿ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದ್ದಾರೆ. ಶಿವರಾಜ್, ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಶಾಲೆಗಳ ಸ್ಥಿತಿಗತಿಗಳೇನು ಅಂತ. ಇದೀಗ ತಾನೇ ಪ್ರಜ್ವಲ್ ಮಾತಾಡ್ತಾ ಇದ್ರು, ಆ ಮಾತನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಎಲ್ಲ ಕಡೆಗೂ ಕೂಡ ಬಾಂಬ್ ಸ್ಕ್ವಾಡ್ನವ್ರು ಬ್ಯುಸಿ ಇದ್ದಾರೆ. ಹೀಗಾಗಿ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬಿಡಬೇಕು, ಏನು ಎತ್ತ, ಇದೇ ಒಂದು ದೊಡ್ಡ ತಲೆಬಿಸಿ. ನೀವು ಸೋಫಿಯಾ ಸ್ಕೂಲ್ ಮುಂಭಾಗದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಶಿವರಾಜ್? ರಂಗನಾಥ್, ಹೌದು, ಬೆಳಗ್ಗೆ ಏನು ಸುಮಾರು 7:45 ಸುಮಾರಿಗೆ ಈ ಒಂದು ಬೆದರಿಕೆ ಒಂದು ಇಮೇಲ್ ಬರುತ್ತೆ. ಅದೇ ರೀತಿಯಾಗಿ ಸೋಫಿಯಾ ಸ್ಕೂಲ್ಗೂ ಕೂಡ ಅದೇ ರೀತಿ ಒಂದು ಮೇಲ್ ಬರುತ್ತೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಸ್ಕೂಲ್ನ ಕಂಪ್ಲೀಟ್ ಆಗಿ ಗೇಟನ್ನು ಬಂದ್ ಮಾಡಿರುವಂಥದ್ದು. ಯಾಕಂದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಈಗಷ್ಟೇ ಸ್ಥಳೀಯ ಹೈಗ್ರೌಂಡ್ ಪೊಲೀಸ್ ಠಾಣೆಯ ಪೊಲೀಸರು ಬಂದು ಇಡೀ ಈ ಒಂದು ಶಾಲಾ ಆವರಣದ ಹೊರಭಾಗ ಸೇರಿದಂತೆ ಒಳಭಾಗ ಪ್ರತಿಯೊಂದು ಕೊಠಡಿಗೂ ತೆರಳಿ ಎಲ್ಲವನ್ನು ಕೂಡ ಚೆಕ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡಿದ್ದಾರೆ. ಸದ್ಯಕ್ಕೆ ಯಾರನ್ನೂ ಕೂಡ ಈಗ ಒಳಗಡೆ ಬಿಡ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಭದ್ರತೆಯನ್ನು ಮಾಡಿರುವಂಥದ್ದು. ಒಂದಂತೂ ಆತಂಕ ಸಹಜವಾಗಿ ಪೋಷಕರಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಈ ಒಂದು ಬೆದರಿಕೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೋ ಏನೋ ಒಂದು ಆತಂಕ ಮಕ್ಕಳ ಇರುವಂತಹ ಪೋಷಕರಿಗೆ ಸಹಜವಾಗಿರುವಂಥದ್ದು. ಸುಮಾರು 2,000ಕ್ಕೂ ಹೆಚ್ಚು ಮಕ್ಕಳು ಓದುವಂಥ ಈ ಒಂದು ಶಾಲೆ. ಈಗ ನೋಡ್ತಾ ಇರ್ಬೋದು, ಸಿಸ್ಟರ್ ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ. ಸಿಸ್ಟರ್ಗೆ ಮೇಲ್ ಬಂದ ತಕ್ಷಣ ಸ್ಥಳೀಯ ಪೊಲೀಸರಿಗೆ ದೂರು ಕೊಡ್ತಾರೆ. ಸ್ಥಳೀಯ ಪೊಲೀಸರು ಬಂದು ಕೂಡಲೇ ಅದನ್ನೆಲ್ಲರೂ ಕೂಡ ಚೆಕ್ ಮಾಡುವಂಥ ಕೆಲಸ ಮಾಡ್ತಾರೆ. ಸದ್ಯಕ್ಕೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಸ್ಕೂಲ್ ಮಾತ್ರ ಇವತ್ತು ಕೂಡ ಯಥಾವತ್ತಾಗಿ ನಡೀತಾ ಇದೆ. 2 ಹಂತದಲ್ಲಿ ನಡೆಯುವಂಥದ್ದು. ಬೆಳಗ್ಗೆ ಈಗಾಗಲೇ 11 ಗಂಟೆಗೆ ಒಂದು ಬ್ಯಾಚ್ ಅನ್ನು ಕಳಿಸ್ಕೊಡ್ಲಾಗಿದೆ, ಇನ್ನೊಂದು 2 ಗಂಟೆಗೆ ಕಳಿಸ್ತಾರೆ. ಪೋಷಕರಿದ್ದಾರೆ ರಂಗನಾಥ್, ಅವ್ರನ್ನೇ ಮಾತಾಡ್ಸೋಣ. ಈಗ ಇವತ್ತು ಒಂದು ಬೆದರಿಕೆಯ ಇಮೇಲ್ ಐಡಿ ಬಂದಿದೆ, ನಿಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, ನಿಮಗೆ ಯಾವ ರೀತಿ ಅನಿಸ್ತದೆ, ಆತಂಕ ಆಗ್ತಾ ಇದೆ ಅಂತ? ಸರ್, ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇಲ್ಲ. ನಮಗೂ ಇದೇ ಥರ ಪ್ಯಾನಿಕ್ ಆಗಿ ಕೆಲವು ಪೇರೆಂಟ್ಸ್ ಫೋನ್ ಮಾಡಿದ್ರು, ವಾಟ್ಸಪ್ ಗ್ರೂಪ್ಸಲ್ಲೆಲ್ಲ ಸರ್ಕ್ಯುಲೇಟ್ ಮಾಡ್ತಾಯಿದ್ದಾರೆ. ಅವ್ರು ಎಲ್ಲಿ ನೋಡಿತ್ತು ಏನೋ ಹೋಕ್ಸ್ ಕಾಲ್ ಇರ್ಬೋದು. ಅವರು ಸ್ವಲ್ಪ ಪ್ಯಾನಿಕ್ ಆಗಿದ್ದರು. ಆಮೇಲೆ ಫೋನ್ ಮಾಡಿದ್ರೆ ನಾನು ಬಂದೇ ಇಲ್ಲಿ, ನಮ್ಮ ಮಗುನೀಗ ಪಿಕ್ ಮಾಡ್ತಾ ಇದ್ದೀನಿ. ಇಲ್ಲ, ಆ್ಯಕ್ಚುಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕೂಲಾಗಿದೆ, ಸೆಕ್ಯೂರ್ಡ್ ಆಗಿದೆ. ಯಾರು, ನಾನು ಪೇರೆಂಟ್ಸ್ಗೆ ಇಷ್ಟೇ ಹೇಳ್ತಾ ಇದ್ದೀನಿ, ಯಾರು ಏನು ಪ್ಯಾನಿಕ್ ಆಗಬೇಡಿ. ಇಲ್ಲಿ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿದೆ.
ಇನ್ ಜನರಲ್ ಆಗಿ ಎಲ್ಲ ಪೇರೆಂಟ್ಸ್ ನೀವು ನೋಡಿರ್ತೀರಾ, ಇಲ್ಲಿ ಬ್ಲ್ಯಾಕ್ ಗೇಟ್ ಅಂತ ಒಂದಿದೆ, ಇದಾದ್ಮೇಲೆ ಎಲ್ಲೋ ಗೇಟ್ ಒಳಗಡೆ ಯಾರನ್ನೂ ಸೇರಿಸಲ್ಲ. ಯಾರೇ ಬಂದ್ರೆ ID ಕಾರ್ಡ್ ಇದ್ದರೆ ಮಾತ್ರ ಒಳಗಡೆ ಸೇರಿಸೋದು. ಇಲ್ಲಿ ಸೇಫ್ಟಿ ಆಗಲಿ ಸೆಕ್ಯೂರಿಟಿ ಆಗಲಿ ತುಂಬ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ಲಿ CCTV ಕ್ಯಾಮ್ರಾಸ್ ಇದೆ, ಕಂಟ್ರೋಲ್ ರೂಮ್ ಇದೆ, ಅಲ್ಲಿಂದ ಮಾನಿಟರ್ ಮಾಡ್ತಾ ಇರ್ತಾರೆ ಯಾರಾದರೂ ಸ್ಟ್ರೇಂಜರ್ಸ್ ಬರ್ತಾರೆ ಏನು ಅನ್ನೋದನ್ನು. ಸೊಫಾಯಾ ಸ್ಕೂಲಲ್ಲಂತೂ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಏನೂ ಚಿಂತೆ ಮಾಡೋದು ಬೇಕಾಗಿಲ್ಲ. ಇವತ್ತೂ ಅಷ್ಟೇ ಇಲ್ಲಿ ಯಾವುದೇ ಪ್ರಾಬ್ಲಮ್ಮು ಇಲ್ಲ. ನೀವು ಯಾರೂ ನಿಶ್ಚಿಂತೆಯಾಗಿರಿ, ಆರಾಮಾಗಿ ಟೈಮ್ ಬನ್ನಿ, ಕರ್ಕೊಂಡು ಹೋಗಿ, ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸೊ ಅದೇ ಸರ್, ಎಲ್ಲೊಂದು ಕಡೆ ಪೋಷಕರು ಒಂದು ಮಟ್ಟದಲ್ಲಿ ಧೈರ್ಯವಾಗಿ ಇದ್ದಾರೆ. ಯಾಕಂದರೆ ಸಹಜವಾಗಿ ಈ ಒಂದು ಕರೆ ಬಂದ ತಕ್ಷಣ ನಾವು ಇಲ್ಲಿ ಬಂದು ನಮ್ಮ ಮಕ್ಕಳನ್ನ ಪಿಕ್ ಮಾಡಬೇಕು ಅಂತ. ಆದರೆ ಇಲ್ಲಿ ತುಂಬ ಸೆಕ್ಯೂರಿಟಿ ಚೆನ್ನಾಗಿದೆ, ಸದ್ಯಕ್ಕೆ ಯಾವುದೇ ರೀತಿ ಅಂತಹ ವಾತಾವರಣ ಕಂಡು ಬರ್ತಾಯಿಲ್ಲ. ಹೀಗಾಗಿ ಪೋಷಕರು ಕೂಡ ಆತಂಕ ಪಡೋದು ಬೇಡ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ರಂಗನಾಥ್. ಓಕೆ ನೀವು ಸಂಪರ್ಕದಲ್ಲಿರಿ. ಸೇಂಟ್ ಫ್ರಾನ್ಸಿಸ್ ಸ್ಕೂಲ್ ಅಲ್ಲೂ ಕೂಡ ಇದೇ ರೀತಿಯ ಬೆದರಿಕೆಯ ಮೇಲ್ ಬಂದಿದೆ. ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಪೋಷಕರು ಅವಸರವಾಗಿ ಬಂದರು. ಪಾಪ ಎಲ್ಲೆಲ್ಲಿರ್ತಾರೋ ಏನು. ಫ್ರಾನ್ಸಿಸ್ ಝೇವಿಯರ್ ಶಾಲೆ ಭಾರತೀಯ ನಗರದಲ್ಲಿದೆ. ಇಲ್ಲೇನಂತ ಬಾಂಬ್ ಬೆದರಿಕೆ ಇಲ್ವಂತೆ, ಆದರೂ ಕೂಡ ಆತಂಕ ಜಾಸ್ತಿ ಆಗಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಬ್ಬಿಡುತ್ತೆ. ಹಬ್ಬಿದ ತಕ್ಷಣ ಜನ ಗಾಬರಿ ಆಗಿಬಿಡ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಮತ್ತು ಪೋಷಕರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಬೆಂಗಳೂರಿನ ಸುಮಾರು 40ಕ್ಕೂ ಹೆಚ್ಚು ಶಾಲೆಗಳಿಗೆ ಇಮೇಲ್ ಮೂಲಕವಾಗಿ ಬಾಂಬ್ ಬಿಟ್ಟಿರೋದಾಗಿ ಬೆದರಿಕೆ ಕೂಡ ಬಂದಿರುವಂಥದ್ದು. 40 ಶಾಲೆಗೆ ಬಂದಿದ್ರೂ ಕೂಡ ಬೆಂಗಳೂರಿನಾದ್ಯಂತ ಇರುವಂತಹ ಎಲ್ಲ ಶಾಲೆಗೆ ಮಕ್ಕಳನ್ನ ಕಳಿಸ್ತಾ ಇರುವಂತಹ ಪೋಷಕರಿಗೆ ಆತಂಕ ಜೊತೆಗೆ ಭಯ ಕೂಡ ಕಾಡ್ತಾ ಇದೆ. ನಾನಿವಾಗ ಭಾರತೀಯ ನಗರದಲ್ಲಿರುವಂತಹ ಸೆಂಟ್ ಫ್ರಾನ್ಸಿಸ್ ಕ್ಷೇವಿಯರ್ ಗರ್ಲ್ಸ್ ಹೈಸ್ಕೂಲ್ ಜೊತೆಗೆ ಪ್ರೈಮರಿ ಸ್ಕೂಲ್ ಇದೆ, ಅಲ್ಲಿದ್ದೀನಿ. ಅಲ್ಲಿ ಕೂಡ ಗಮನಿಸಬಹುದು, ಪೋಷಕರು ಬಂದು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಈ ಒಂದು ವಿಚಾರ 40 ಶಾಲೆಗಳಿಗೆ ಬಾಂಬ್ ಬಿಟ್ಟಿರುವಂತಹ ವಿಚಾರ ಬೆಳಿಗ್ಗೆ ಎಲ್ಲಾ ಪೋಷಕರಿಗೂ ಕೂಡ ಸ್ಪ್ರೆಡ್ ಆಗಿದೆ. ಹಾಗಾಗಿ ಪೋಷಕರು ಬೆಳಿಗ್ಗೆ 11 ಗಂಟೆಯಿಂದಲೂ ಕೂಡ ಈ ಒಂದು ಶಾಲೆ ಮುಂಭಾಗದಲ್ಲೇ ಬಂದು ಕಾದು ಕೂತಿರುವಂತದ್ದು. ಈಗ ಶಾಲೆ ಬಿಟ್ಟ ನಂತರದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಪೋಷಕರನ್ನ ಮಾತಾಡ್ತೀನಿ. ಸರ್, ಈ ಬಾಂಬ್ ಇಟ್ಟಿದ್ದಾರೆ ಅನ್ನುವಂತಹ ಥ್ರೆಟ್ ವಿಚಾರ ಯಾವಾಗ ಗೊತ್ತಾಯ್ತು? ಜೊತೆಗೆ ನೀವು ಈ ಸ್ಕೂಲಲ್ಲಿ ಬಂದು ಕೇಳಿದಾಗ ಏನ್ ಹೇಳಿದ್ರು ಅಂತ ಹೇಳಿ. ಎಕ್ಸಾಕ್ಟ್ ನಿಮ್ಮ ಮಗು ಯಾವ ಸ್ಕೂಲಲ್ಲಿ ಓದ್ತಾ ಇದೆ? ನನ್ನ ಮಗಳು LKG ಸೆಂಟ್ ಫ್ರಾನ್ಸಿಸ್ ಝೇವಿಯರ್ಸ್ ಅಲ್ಲಿ ಓದ್ತಾ ಇದ್ದಾಳೆ. ನನಗೆ ಈಗ ಇದು ವಿಚಾರ ಗೊತ್ತಾಗಿದ್ದು ವಾಟ್ಸಪ್ ಗ್ರೂಪಲ್ಲಿ ಬಂದಿದ್ದು 10:50 ಬಂತು. ನಾನು ಹಂಗೆ ಇಲ್ಲಿಂದ ಒಂದು 500 ಮೀಟರ್ಸ್ ಆಗುತ್ತೆ ಮನೆ ನಂದು. ಅಲ್ಲಿಂದ ಬಂದೆ, ನಾನು ಮೇನ್ ಗೇಟ್ ಬಂದೆ. ಹೆಡ್ ಆಫೀಸ್ ಹತ್ರ ಬಂದು ಕೇಳಿದ್ದಕ್ಕೆ ಇಲ್ಲ, ಆ ಥರ ಏನು ವಿಚಾರ ಇಲ್ಲ, ನಮ್ಮ ಸ್ಕೂಲ್ಗೆ ಅಂಥದ್ದು ಏನು ಇಮೇಲ್ ಬಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ಆವಾಗಿಂದ ನಾನು ಇಲ್ಲೇ ಇದ್ದೀನಿ, ಗೇಟ್ ಓಪನ್ ಮಾಡ್ತಾನೆ ನಾವು ಕರ್ಕೊಂಡು ಹೋಗೋಣ ಮಗುಗೆ ಅಂತ ಇಲ್ಲೇ ಓಪನ್ ಇದ್ದೀನಿ. ಆದರೆ ತುಂಬ ಭಯ ಆಗ್ತೈತೆ ಸರ್, ತುಂಬ ಭಯ ಐತೆ. ಇನ್ನು ನಾನು 2-3 ದಿನ ಸ್ಕೂಲ್ ಕಳ್ಸಲ್ಲ. ನಾನು ಇದೆಲ್ಲ ಶಾಂತಿಯಾಗಿ ಈ ವಾರನೇ ಕಳ್ಸಲ್ಲೇನು. ಸರ್, ಈಗ ಈ ಬಾಂಬ್ ಥ್ರೆಟ್ ಇದೇ ಫಸ್ಟ್ ಅಲ್ಲ, ಬಹುಶಃ ನೀವು ಗಮನಿಸಿರ್ತೀರ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬೇರೆ ಬೇರೆ ಶಾಲೆಗಳಿಗೆ ಕೂಡ ಬಂದಿರುತ್ತೆ. ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ ಪೋಷಕರಾಗಿ ನೀವು ಎಷ್ಟು ಭಯ ಪಡ್ತೀರ ಅಂತೇಳಿ ಮಕ್ಕಳ ವಿಚಾರಕ್ಕೆ? ಯಾಕಂದ್ರೆ ಎಲ್ರೂ ನೀವು ಮೊದಲೇ ಹೇಳ್ದಂಗೆ ಎಲ್ಲ ದುಡಿಯೋದು ಮಕ್ಕಳಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ. ಸೊ ಈ ರೀತಿ ಬಂದಾಗ ಎಷ್ಟು ಭಯ ಆಗುತ್ತೆ ಅಂತ ಹೇಳಿ ಸರ್? ತುಂಬ ಭಯ ಆಗುತ್ತೆ. ಈ ಫಸ್ಟು ಸಲ ಎಲ್ಲೋ ಬೇರೆ ಕಡೆ ಇತ್ತು, ಇದು ಬೇರೆ ಸಿಟಿಗಳಾಗಿತ್ತು, ನಮ್ಮ ಸಿಟಿಯಾಗಿ ಇರಿಲ್ಲ ಇದು. ಈ ಸಲ ಫಸ್ಟ್ ನಮ್ಮ ಸಿಟಿಗೆ ಈ ಥರ ಆಗಿರೋದು ಸರ್. ಇದು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇದು ಮಕ್ಕಳಿಗೆ ನಮ್ಗೆ ದೊಡ್ಡವ್ರಿಗೆ ಎಲ್ಲರೂ ಟಾರ್ಗೆಟ್ ಮಾಡ್ಕೊಂಡು ಈ ಚಿಕ್ಕ ಮಕ್ಕಳಿಗೆ ಟಾರ್ಗೆಟ್ ಮಾಡೋದು ತುಂಬಾ ಅನ್ಯಾಯ ಸರ್. ಭಯ ಅಂದ್ರೆ ಭಯನೇ. ಜಾಸ್ತಿ ಜನ ಇವಾಗ ನಾನು ನೋಡ್ತಾ ಇದ್ದೀನಿ, ಬರ್ತಾನೆ ಹಂಗೆ ಆಟೋ ಅಲ್ಲಿ ಹೋಗೋ ಮಕ್ಕಳೆಲ್ಲ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗಿದ್ದಾರೆ ಇವತ್ತು. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಪೋಷಕರು ಹೇಳ್ತಿರುವಂತಹ ಮಾತು. ಅಂದ್ರೆ 40 ಶಾಲೆಗೆ ಈ ರೀತಿ ಬಾಂಬ್ ಬೆದರಿಕೆ ಮೇಲ್ ಬಂದಿದ್ದು ಕೂಡ ಎಲ್ಲಾ ಪೋಷಕರು ಕೂಡ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಕರೆಸಿರುವಂತಹ ಪೋಷಕರು ಕೂಡ ಭಯಗೊಂಡಿರುವಂತದ್ದು. ಶಾಲೆ ಹತ್ರ ಬಂದು ಕಾದು ಸದ್ಯಕ್ಕೆ ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ರಾಚಪ್ಪ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH